ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ಶಾವಿಗೆಯಿಂದ ಒಂದು 5 ನಿಮಿಷದಲ್ಲಾಗಿ ಬಿಡುವಂಥದ್ದು. ಇದು ಬೇಗನೆ ಆಗುತ್ತೆ. ಮಕ್ಕಳು ಟಿಫಿನ್ ಬಾಕ್ಸಿಗೆ ಆಯಿತು, ಬೆಳಿಗ್ಗೆ ನಾವು ಗಡಿಬಿಡಿಗೆ ಒಂದು ಒಳ್ಳೆ ಟಿಫಿನ್ ಇದು, ಬೇಗನೆ ಆಗುತ್ತೆ. ಮತ್ತು ನೀವು ಎಲ್ಲ ಟೀ ರೆಡಿ ಮಾಡೋದ್ರೊಳಗೆ ಶಾವಿಗೆ ಪಲಾವ್ ರೆಡಿಯಾಗಿರುತ್ತೆ. ತುಂಬ ಟೇಸ್ಟು ಆಗಿರುತ್ತೆ. ನೋಡಿ, ನಿಮಗಿಷ್ಟ ಆದರೆ ಒಮ್ಮೆ ಮಾಡ್ಕೊಳ್ಳಿ. ಮತ್ತು ನಮ್ಮ ರೆಸಿಪಿಗಳು ಯಾರೆಲ್ಲ ನೋಡ್ತಾ ಇದ್ದೀರಿ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಒಂದು ಲೈಕ್ ಕೂಡ. ಎಲ್ರಿಗೂ ನಮಸ್ಕಾರ. ಇವತ್ತು ವರ್ಮಿಸೆಲ್ಲಿ ಉಪಯೋಗ ಮಾಡಿ ಒಂದು ಒಳ್ಳೆ ಪಲಾವ್ ಮಾಡುವ. ತುಂಬ ಸುಲಭ, ಬೇಗನೆ ಆಗುತ್ತೆ. ಮಕ್ಕಳು ಸ್ಕೂಲಿಗೆಲ್ಲ ಕೊಡಲಿಕ್ಕೆ ಟಿಫಿನ್ ಬಾಕ್ಸಿಗೆ ತುಂಬ ಒಳ್ಳೆಯದಾಗತ್ತೆ. ಇದು ಬೇಗನೆ ಮಾಡ್ಬೋದು. ನೋಡಿ, ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಟೊಮೆಟೊ, ಬೀನ್ಸ್, ಕ್ಯಾರೆಟ್, ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ. ಒಂದು 5-10 ನಿಮಿಷದಲ್ಲೇ ಆಗುವಂಥ ಪಲಾವ್ ಇದು. ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ, ಎಣ್ಣೆ ಹಾಕ್ತಾಯಿದ್ದೀನಿ. ಅದಕ್ಕೆ ನೋಡಿ, ಈರುಳ್ಳಿ ಹಾಕ್ತಾಯಿದ್ದೀನಿ, ಕ್ಯಾರೆಟ್, ತರಕಾರಿಗಳನ್ನೆಲ್ಲ ಹಾಕ್ತೀನಿ. ಇದರಲ್ಲಿ ಒಂದೊಂದೇ ಬೇಗ ಆಗುತ್ತೆ. ನೀರೊಂದು ಬಿಸಿ ಇಟ್ಕೊಂಡ್ರೆ ಇದು ನೀವು ತುಂಬ ಕೆಲಸ ಉಳಿದ್ಬಿಡುತ್ತೆ. ಇದು ಉಪ್ಪಿಟ್ಟಿಗಿಂತಲೂ ಬೇಗ ಆಗುತ್ತೆ. ಇದು ಟೊಮೆಟೊ ಹಾಕ್ತಾಯಿದ್ದೆ. ಮತ್ತು ಇದು ಗರಂ ಮಸಾಲೆ ಪುಡಿ ನಾನು ಬಿರಿಯಾನಿ ಪೌಡ್ರು ಅಂತ ತೋರಿಸಿದ್ದೀನಿ. ಅದೊಂದು ಪೌಡ್ರ್ ಇದೆ ಅಂತಾದರೆ ನಿಮಗೆ ಆರಾಮಲ್ಲೇ ಮಾಡ್ಕೊಳ್ಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು, ಅದು ಬೇಕು, ಇದು ಬೇಕು, ಏನೂ ಇಲ್ಲ. ಅದರಲ್ಲಿ ಎಲ್ಲ ರೆಡಿ ಇದೆ. ಬಟಾಣಿ ಹಾಕ್ತಾಯಿದ್ದೀನಿ. ಇದು ಮಸಾಲ, ಬಿರಿಯಾನಿ ಮಸಾಲ ಪೌಡ್ರ್ ಮಾಡಿದ್ಮೇಲೆ ನೋಡಿ, ಅದು ಇಲ್ಲಾಂದರೆ ಗರಂ ಮಸಾಲ ಹಾಕ್ಬೋದು. ರುಚಿ ಬೇಕಾದಷ್ಟು ಉಪ್ಪು ಹಾಕ್ತಾಯಿದ್ವಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಬೋದು. ಈಗ ಒಂದು ಸ್ವಲ್ಪ ನೀರು ಸಪ್ರೇಟ್ ಕುದಿಲಿಕ್ಕೆ ಇಟ್ಬಿಟ್ರೆ ಬೇಗನೆ ಕುದ್ದು ಬಿಡುತ್ತೆ ನೀರು. ಕುದ್ದು ನೀರೇ ಹಾಕಿದ್ದೀನಿ. ಅದು ಒಂದು ಕುದಿ ಬರಲಿ, ಮುಚ್ಚಿಡ್ತೀನಿ. ನೋಡಿ, ಕುದೀತಾ ಇದೆ. ವರ್ಮಿಸೆಲ್ಲಿ ಹಾಕ್ತಾಯಿದ್ದೀನಿ. ಶಾವಿಗೆ ಇದೆಯಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ನಾನೊಂದು 4 ಜನರಿಗಾಗುವಷ್ಟು ಇದು ಮಾಡ್ತಾಯಿದ್ದೀನಿ. ಈಗ 4 ಜನರಿಗಾಗುವಷ್ಟು ಶಾವಿಗೆ ಪಲಾವ್ ಮಾಡ್ತಾಯಿದ್ದೀನಿ. ಆ ಮೆಜರ್ಮೆಂಟಲ್ಲೇ ಹಾಕಿದ್ದೀನಿ. ಈಗ ಮುಚ್ಚಿ ಬೇಯಿಸಿಬಿಡು. ಮತ್ತು ಇದಲ್ಲೊಮ್ಮೆ ತಿರುವಿ ಬಿಡಿ. ನೀರು ತುಂಬ ಹಾಕಬೇಡಿ ಮಾತ್ರ, ಇದಕ್ಕೆ ಜಾಸ್ತಿ ನೀರು ಬೇಡ. ಇದು ಸುಲಭ ವಿಧಾನ. ನೀವು ಶಾವಿಗೆ ಕುದಿಸ್ಕೊಂಡೆ ಬೇಯಿಸದೆ ಅದೇನೂ ಬೇಡ, ಡೈರೆಕ್ಟ್ ಇದೇ ಥರ ಮಾಡ್ಬೋದು. ಒಂದು ಸ್ವಲ್ಪ ಬೇಯಬೇಕು. ನೋಡಿ, ಒಂದು 2 ನಿಮಿಷ ಸಾಕು, ಬೆಂದು ಬಿಡುತ್ತೆ. ಇದು ರೆಡಿ ಆಯಿತು. ನೋಡಿ, ಬೇಗನೆ ಆಗಿಬಿಡುತ್ತೆ. ತಿಂಡಿಗೂ ಅಷ್ಟೇ ರುಚಿ ಇರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಶಾವಿಗೆ ಪಲಾವ್ ರೆಡಿ.